ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕಾನ್ಸೆಪ್ಟ್ ನೋಡೋದಾದರೆ ಫ್ಲಿಪ್ಡ್ ಕ್ಲಾಸ್ ರೂಮ್. ಎ ಟೀಚರ್ ಈಸ್ ಎಂಪ್ಲಾಯಿಂಗ್ ಫ್ಲಿಪ್ಡ್ ಕ್ಲಾಸ್ ರೂಮ್ ಮಾಡೆಲ್ ಪ್ರೈಮರ್ಲಿ ಫೋಕಸಸ್ ಆನ್ ಡೆಲಿವರಿಂಗ್ instructional content at home and using class time for activities ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ಲೈಫ್ ಸ್ಪೇಸ್. ದ ಕಾನ್ಸೆಪ್ಟ್ ಆಫ್ ಲೈಫ್ ಸ್ಪೇಸ್ ಈಸ್ ಪಾರ್ಟ್ ಆಫ್ ಲೆನಿನ್ಸ್ ಫೀಲ್ಡ್ ಥಿಯರಿ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಪಾವ್ಲೋವ್ಸ್ ಥಿಯರಿ. ಈ ಪಾವ್ಲೋವ್ಸ್ ಥಿಯರಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಬಿ ಎಫ್ ಸ್ಕಿನ್ನರ್ ಥಿಯರಿ. ಈ ಬಿ ಎಫ್ ಸ್ಕಿನ್ನರ್ ಅವರ ಥಿಯರಿ ಆಪರೇಟ್ ಕಂಡೀಷನಿಂಗ್ ಥಿಯರಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ ಗೆಸ್ಟಾಲ್ಟ್ ಥಿಯರಿ. ಈ ಗೆಸ್ಟಾಲ್ಟ್ ಥಿಯರಿ ಇನ್ಸೈಡ್ ಲರ್ನಿಂಗ್ ಥಿಯರಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಇದೆ. ಈ ಲರ್ನಿಂಗ್ ಬೈ ಡೂಯಿಂಗ್ ಅನ್ನು ಪ್ರಾಗ್ಮಟಿಸಮ್ ಅಂತ ಕರೆಯಲಾಗುತ್ತದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ ಲರ್ನಿಂಗ್ ಫ್ರಮ್ ಎನ್ವಿರಾನ್ಮೆಂಟ್ ಅಂತ ಇದೆ. ಈ ಲರ್ನಿಂಗ್ ಫ್ರಮ್ ಎನ್ವಿರಾನ್ಮೆಂಟನ್ನು ನ್ಯಾಚುರಲಿಸಮ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಇ ಸಿ ಸಿ ಇನ ಫುಲ್ ಫಾರ್ಮ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ NEP 1968. ಈ NEP 1968 ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅಪ್ ಟು ಏಜ್ ಆಫ್ 14 ಅಂತ ಇದೆ. NEP 1968 ಪ್ರಕಾರ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ NEP 1986. ಈ NEP 1986 ಯೂನಿವರ್ಸಲೈಸ್ಡ್ ಆಕ್ಸೆಸ್ ಟು ಎಲಿಮೆಂಟರಿ ಎಜುಕೇಷನ್ ಆಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ NEP 2020. ಈ NEP 2020 ಪ್ರಮೋಟಿಂಗ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಅರ್ಬನ್ ಸ್ಟೆಪ್ಸ್ ಆಫ್ ಲೆಸನ್ ಪ್ಲಾನಿಂಗ್. ಪ್ರಿಪ್ರೇಷನ್ ಬರುತ್ತೆ, ಪ್ರೆಸೆಂಟೇಷನ್ ಬರುತ್ತೆ, ಕಂಪ್ಯಾರಿಸನ್ ಬರುತ್ತೆ, ಜನರಲೈಸೇಷನ್ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ, ರೀಕ್ಯಾಪಿಟಲೈಸೇಷನ್ ಬರುತ್ತೆ.